Okay, in operating cycle we have two kinds, ಎರಡು kind ಅಲ್ಲಿ ನಾವು ಮಾಡ್ತೀವಿ. One is gross operating cycle, ಇನ್ನೊಂದು net operating cycle. One is gross operating cycle ಮತ್ತೆ calculation of net operating cycle ಅಂತ ನಾವು ಕರೀತೀವಿ. So what includes gross operating cycle ಅಂತ ಅಂದ್ರೆ ನೋಡಿ, ಇಲ್ಲಿ gross operating cycle ಅಂದ್ರೆ inventory conversion period plus debtors conversion period. ಇನ್ವೆಂಟ್ರಿ ಕನ್ವರ್ಷನ್ ಪೀರಿಯಡ್ ಪ್ಲಸ್ ಡೇಟಾಸ್ ಕನ್ವರ್ಷನ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಇನ್ವೆಂಟ್ರಿ ಅಂತ ಅಂದ್ರೆ, ಸೊ ನಿಮಗೆ ಗೊತ್ತಿರ್ಬೋದು ಇನ್ವೆಂಟ್ರಿಲಿ ನೀವು ಆಲ್ರೆಡಿ ಕಾಸ್ಟ್ ಶೀಟ್ ಮಾಡಿರೋದ್ರಿಂದ ಸ್ಟಡಿಡ್ ಇನ್ ಐ ಥಿಂಕ್ ಸೆಕೆಂಡ್ ಸೆಮ್ ಆರ್ ಸಮಥಿಂಗ್ ಯು ಹ್ಯಾವ್ ಸ್ಟಡಿಡ್ ದೇರ್. ಆಕ್ಚುಲಿ ಅಲ್ಲಿ ನಿಮ್ಗೆ ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್ ಮತ್ತೆ ಫಿನಿಶ್ಡ್ ಗುಡ್ಸ್ ಮೂರ್ ಕೈಂಡ್ ಬಂದಿರೋದು ನೋಡಿದ್ರೆ, ಸೊ ಆ ಮೂರನ್ನು ನಾವ್ ಏನಂತ ಕರಿತೀವಿ ಇಲ್ಲಿ ಇನ್ವೆಂಟ್ರಿ ಅಂತ ನಾವು ಕರಿತೀವಿ. ದಸ್ ಆಲ್ ದ ತ್ರೀ ವಾಟ್ ಯು ಕಾಲ್ಡ್ ಇಟ್ ಆಸ್ ಇನ್ವೆಂಟ್ರಿ ಅಂತಾನೆ ಇಲ್ಲಿ ಕರೆಯುವಂಥದ್ದು. ಸೊ ಇನ್ ದಿಸ್ ಸೇಕ್, ಸೊ ಇನ್ವೆಂಟ್ರಿ ಕನ್ವರ್ಷನ್ ಪೀರಿಯಡ್ ಅಂದ್ರೆ ಮತ್ತೆ ಮೂರು ಬರುತ್ತೆ. ಯಾವುದು? ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್, ವರ್ಕಿಂಗ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ ಪ್ಲಸ್ ಫಿನಿಶ್ಡ್ ಗೂಡ್ಸ್ ಕನ್ವರ್ಷನ್ ಪೀರಿಯಡ್. ಸೊ ಈ ಮೂರು ಪೀರಿಯಡ್ ಅಂದ್ರೆ ನಂಬರ್ ಆಫ್ ಡೇಸ್ ಅಲ್ಲಿ ಇರುತ್ತೆ. ಯೂಶುವಲ್ ಆಗಿ ನಂಬರ್ ಆಫ್ ಡೇಸ್ ಅಲ್ಲಿ ಅದು ಇರುತ್ತೆ. ಸೊ ಅದನ್ನ ಇಲ್ಲಿ ಕನ್ವರ್ಟ್ ಮಾಡ್ತೀವಿ, ಈ ನಾವು ಡೇಸ್ಗೆ ಎಷ್ಟಾಗುತ್ತೆ ಅಂತ ಇಲ್ಲಿ ಮಾಡೋದು. ಅದ್ರ ಜೊತೆಗೆ ಪ್ಲಸ್ ಡೇಟಾಸ್ ಕನ್ವರ್ಷನ್ ಪೀರಿಯಡ್ ನ ನಾವು ಆಡ್ ಮಾಡಿದ್ರೆ ನಮಗೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್? ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ ಗೆ ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ, ದಿಸ್ ಇಸ್ ದ ಫಾರ್ಮುಲಾ ವಿ ಆರ್ ಯೂಸಿಂಗ್ ಫಾರ್ ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್. ಸೊ ಆವರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ನಿಮ್ಗೆ ಆವರೇಜ್ ಸ್ಟಾಕ್ ಅಂದ್ರೆ ಗೊತ್ತಿರಬಹುದು, ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಅಂದ್ರೆ ಆವರೇಜ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ನ ಡಿವೈಡೆಡ್ ಬೈ 2 ಮಾಡಿದ್ರೆ ಆವರೇಜ್ ಸಿಗುತ್ತೆ. ಟೈಮ್ಸ್ ಏನು ಕೊಟ್ಟಿಲ್ಲ, ಬರೀ ಕ್ಲೋಸಿಂಗ್ ಏನಾರ ಕೊಟ್ಟಿದ್ರೆ ನಮ್ಗೆ ಡಿವೈಡೆಡ್ ಬೈ 2 ಮಾಡಲ್ಲ. ಸೊ ಸೇಮ್ ಥಿಂಗ್, ವಾಟ್ ಎವರ್ ವ್ಯಾಲ್ಯೂ ಇಸ್ ದೇರ್ ಅಷ್ಟನ್ನ ಬರಿತೀವಿ. ನೆಕ್ಸ್ಟ್ ಇಸ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್. ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಅಂದ್ರೆ ಪರ್ಚೇಸಸ್, ಯೂಶುವಲ್ ಆಗಿ ಪರ್ಚೇಸ್ ಎಷ್ಟು ಮಾಡಿದ್ದಾರೆ ರಾ ಮೆಟೀರಿಯಲ್ ಅದನ್ನ ಬರಿತೀವಿ, ಅಮೌಂಟ್ ಎಷ್ಟಿದೆ ಅದನ್ನ, ಇಂಟು ನಂಬರ್ ಆಫ್ ಡೇಸ್ ಇನ್ ಇಯರ್. ನಂಬರ್ ಆಫ್ ಡೇಸ್ ಇನ್ ಇಯರ್ ಒಂದೊಂದು ಕ್ವಶನ್ ಅಲ್ಲಿ 365 ಅಂತ ಅಸ್ಯೂಮ್ ಮಾಡಿ ಅಂತ ಅವರೇ ಹೇಳ್ತಾರೆ, ಇಲ್ಲಾಂದ್ರೆ 360 ಡೇಸ್ ಅಸ್ಯೂಮ್ ಮಾಡಿ ಅಂತ ಹೇಳ್ತಾರೆ. ಆನ್ ದಟ್ ಬೇಸಿಸ್ ವಿ ಆರ್ ಡೂಯಿಂಗ್, ದಟ್ಸ್ ವಾಟ್, ಅದ್ರ ಬೇಸಿಸ್ ಮೇಲೆ ನಾವು ಮಾಡೋದು. ನೆಕ್ಸ್ಟ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್. ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ ಅಲ್ಲಿ ಕೂಡ ಆವರೇಜ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಡಿವೈಡೆಡ್ ಬೈ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ತಗೋತೀವಿ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ಇಲ್ಲಿ ತಗೋತೀವಿ ಇಂಟು ನಂಬರ್ ಆಫ್ ಡೇಸ್ ಇನ್ ಎ ಇಯರ್, ಇಂಟು ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಅದನ್ನ ನಾವು ಇಲ್ಲಿ ತಗೋತೀವಿ. ಸೊ ಇಂಟು ನಂಬರ್ ಆಫ್ ಡೇಸ್ ಅಂದ್ರೆ 365 ಆರ್ 360. ನೆಕ್ಸ್ಟ್ ಸೇಮ್ ಥಿಂಗ್, ದಿಸ್ ಇಸ್ ಫಿನಿಶ್ಡ್ ಗುಡ್ಸ್. ಐ ಆಮ್ ಸಾರಿ, ದಿಸ್ ಇಸ್ ಫಿನಿಶ್ಡ್ ಗುಡ್ಸ್. ನೋಟ್ಸ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇಟ್ ಹ್ಯಾಸ್ ಬಿನ್ ಫಿನಿಶ್ಡ್ ಗುಡ್ಸ್ conversion period. The formula is average stock of finished goods divided by cost of finished goods into number of days in a year. At last ಈ ಮೂರನ್ನು ಆಡ್ ಮಾಡಿದ್ರೆ we called it as inventory conversion period. ಇದನ್ನ ಏನಂತ ಕರಿತೀವಿ ನಾವು? Inventory conversion. Inventory includes raw material, work in progress and finished goods. Now coming to plus debtors conversion. Debtors is nothing but is on basis of credit sales. ಯಾವ್ದ್ರ ಬೇಸಿಸ್ ಮೇಲೆ ಆಗಿರ್ತಾರೆ ಅವರು? ಕ್ರೆಡಿಟ್ ಸೇಲ್ಸ್. ಅದಕ್ಕೆ ಫಾರ್ಮುಲಾ ಆವರೇಜ್ ಡೆಟಾರ್ಸ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್. ಕೆಲವೊಂದ್ಸಲ ಕ್ರೆಡಿಟ್ ಅಂತ ಕೊಟ್ಟಿರಲ್ಲ, ಬರೀ ಸೇಲ್ಸ್ ಅಂತ ಕೊಟ್ಟಿರ್ತಾರೆ. ವಿ ಅಸ್ಯೂಮ್ ಆಲ್ ದ ಸೇಲ್ಸ್ ಆರ್ ಕ್ರೆಡಿಟ್ ಅಂತಾನೆ ಅಸ್ಯೂಮ್ ಮಾಡಿ ಇಲ್ಲಿ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಇಸ್ ನಂಬರ್ ಆಫ್ ಡೇಸ್ ಇನ್ ಇಯರ್ ಇಂಟು ಮಾಡ್ತೀವಿ. ನೆಕ್ಸ್ಟ್ ಇಸ್ ದಿಸ್ ಇಸ್ ಆಲ್ ಅಬೌಟ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಈ ನಾಲ್ಕನ್ನು ಆಡ್ ಮಾಡಿದ್ರೆ RMCP, WIPCP, FGCP ಅಂಡ್ DCP, ಈ ನಾಲ್ಕನ್ನು ಆಡ್ ಮಾಡಿದ್ರೆ ವಿ ಕಾಲ್ಡ್ ಇಟ್ ಆಸ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಸ್ calculation of net operating cycle. Net operating cycle is very simple actually. ಏನು ಅಂತ ಅಂದ್ರೆ NOC, net operating cycle, GOC ಅಂದ್ರೆ ಆಪರೇಟಿಂಗ್ ಸೈಕಲ್ ಇದೆಷ್ಟು, ಗ್ರಾಸ್ ಆಪರೇಟಿಂಗ್ ಅಲ್ಲಿ ಎಷ್ಟು ಬಂದಿರುತ್ತೆ ಮೈನಸ್ ಕ್ರೆಡಿಟಾರ್ಸ್ ಪೇಮೆಂಟ್ ಪೀರಿಯಡ್, CPP, ಕ್ರೆಡಿಟಾರ್ಸ್ ಪೇಮೆಂಟ್ ಪೀರಿಯಡ್. ಸೊ ಕ್ರೆಡಿಟಾರ್ಸ್ ಪೇಮೆಂಟ್ ಪೀರಿಯಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ, ಯಾಕಂದ್ರೆ GOC ಆಲ್ರೆಡಿ ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಸೊ ಗ್ರಾಸ್ ಆಪರೇಟಿಂಗ್ ಸೈಕಲ್ ವಿ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಆಲ್ ದಿಸ್ 4 formulas and is equal to average CPP matra we have to calculate separately. That is CPP is equal to average creditors divided by credit purchases into number of days in a year. So this is the formula set. Istu formula set idನ್ನ ನೀವು notes ಗೆ ಬರ್ಕೋಬಿಡಿ, ಯಾಕಂದ್ರೆ I already sent it, so I have to write it in notes. These formulas are very important in this chapter. Okay, ಸೊ ಇಷ್ಟು ಫಾರ್ಮುಲಾ. ಸೊ ಒನ್ ಥಿಂಗ್ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ, GOC ಗ್ರಾಸ್ ಆಪರೇಟಿಂಗ್ ಸೈಕಲ್ ಅಂದ್ರೆ ದಿಸ್ ಆಡಿಂಗ್ ಆಫ್ ದೀಸ್ 4
ಕನ್ವರ್ಷನ್ ಪೀರಿಯಡ್ಸ್. ಕನ್ವರ್ಷನ್ ಈ 4 ಕನ್ವರ್ಷನ್ ಪೀರಿಯಡ್ಸ್ ನ ಆಡ್ ಮಾಡೋಕೆ ಒಂದು ರಾ ಮೆಟೀರಿಯಲ್, ವರ್ಕಿಂಗ್ ಪ್ರೋಗ್ರೆಸ್, ಫಿನಿಶ್ಡ್ ಗುಡ್ಸ್ ಅಂಡ್ ಡೇಟಾಸ್. ಸೊ ನೆಟ್ ಆಪರೇಟಿಂಗ್ ಸೈಕಲ್ ಅಂದ್ರೆ GOC ಅಂದ್ರೆ ಗ್ರಾಸ್ ಆಪರೇಟಿಂಗ್ ಸೈಕಲ್ ಮೈನಸ್ ಕ್ರೆಡಿಟರ್ಸ್ ಕನ್ವರ್ಷನ್ ಪೀರಿಯಡ್. ಅಥವಾ ಕ್ರೆಡಿಟರ್ಸ್ ಏನಿದೆ ಅದನ್ನ ಕನ್ವರ್ಷನ್ ಪೇಮೆಂಟ್ ಪೀರಿಯಡ್ ಎಷ್ಟಾಗಿದೆ ಅದನ್ನ ಮೈನಸ್ ಮಾಡ್ಬೇಕಾಗುತ್ತೆ. ಯು ಹ್ಯಾವ್ ಟು ಡಿಡಕ್ಟ್ ವಿತ್ ದಟ್. ಓಕೆ, ಲೆಟ್ಸ್ ಮೂವ್ ಆನ್ ಟು ಒನ್ ಪ್ರಾಬ್ಲಮ್. ಸೊ ಇದಕ್ಕೊಂದು ಪ್ರಾಬ್ಲಮ್ ನ ನಾನು ಮಾಡಿಸ್ತೀನಿ ಈಗ. ಲೆಟ್ಸ್ ಲುಕ್ ಇನ್ ಟು ದ ಪ್ರಾಬ್ಲಮ್. So from the following particulars extracted from the books manufacturing company, compute gross working operating cycle, net operating cycle, number of operating cycles, average working capital required. So ಎಷ್ಟು ಅಂತ calculate ಮಾಡಬೇಕಾಗುತ್ತೆ. So this is the information that had begin. Period covered 365 days. Number of days ಎಷ್ಟು ಹಾಕೋಬೇಕು ನಾವಿಲ್ಲಿ 365 days ಅಂತ ಹಾಕೋಬೇಕಾಗುತ್ತೆ. Average period of average period credit allowed by the creditors period ಅವರೇ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ 10 days. ಅವರೇ 10 days ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ಅದೇನು ಫಾರ್ಮುಲಾ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ average debtors, average directly they given 6 lakh. Raw materials consumed is 48 lakh. Cost of production is 1,20,000. Cost of goods sold is 1 lakh rupees 1,50,000, sorry 1 crore 50 lakh, I'm sorry 1 crore 20 lakh and 1 crore 50 lakh, and sales is 1 crore 80 lakh. So some of the value of average stocks to kottidare. So raw material costing rupees 4 lakh, work in progress is 3 lakh, finished goods is 3 lakh. So idanna ನಾವು ಮಾಡೋಣ calculation of, this is a solution. Listen, everyone listen, please. Heading should be like this. Calculation of operating life cycle. So in that you can divide it into operating cycle, and nil 4 questions ಕೇಳಿದ್ದಾರೆ. So one is gross operating cycle, net operating cycle, 4ಕ್ಕೂ ಇದು ಮಾಡೋಣ. So while you doing better ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡ್ತೀನಿ ನಾನು. Number of days particulars, ಯಾಕಂದ್ರೆ this could be the sufficient easy ಅಲ್ಲಲ್ಲೇ ಟೋಟಲ್ ಮಾಡ್ಕೋಬಹುದು. ಸೊ ಫಸ್ಟ್ ಇಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಗ್ರಾಸ್ ಆಪರೇಟಿಂಗ್ ಸೈಕಲ್. ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು ನೋಡಿ, ಇಲ್ಲಿ ಆಸ್ ಐ ಸೆಡ್ ಫಾರ್ಮುಲಾಸ್ ನೋಡಿ, ಇಲ್ಲಿ ಫಾರ್ಮುಲಾ ಸೆಟ್ಟಿಗೆ ಬರ್ತಾ ಇದೀನಿ ನಾನು. ಸೊ ಈ 4 ಫಾರ್ಮುಲಾಸ್ಗಳು ಯಾವ್ದಿದೆ, ಫಸ್ಟ್ ಯಾವುದು ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್. ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ ನ ತಗೋತೀನಿ ನಾನು. ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್. So conversion average stock of raw materials. So ಇಲ್ಲಿ ಫಾರ್ಮುಲಾ ನೋಡಿ, ಇಲ್ಲಿ ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ ಏನ್ ಫಾರ್ಮುಲಾ ಹೇಳಿ, average stock of raw materials. Average stock of raw materials ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವ್ಯಾಲ್ಯೂ ಆಫ್ raw materials ಎಷ್ಟು 4 lakh. So 4 lakh divided by ಏನಿದೆ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಡಿವೈಡೆಡ್ ಬೈ ಏನು, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಇಲ್ಲಿದೆ ನೋಡಿ ಇಲ್ಲಿ. ಸೊ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಈಸ್ 48 lakh. 48 lakh. 4 lakh divided by 48 lakh into 365 into 365. So if anyone calculating, you can tell me the answer. You can give me the answer. 30.41. Okay, for 48 like 42. Okay, we'll check out. So 30.41 approximately 30 days is approximate days ಬರೀತೀವಿ ನಾವು. ಎಷ್ಟು 30 days. 30.5 ಮೇಲೆ ಇದ್ದಿದ್ರೆ ನಾವು 31 ಅಂತ ಮಾಡ್ತಿದ್ದು. ಎಷ್ಟು ಡೇಸ್ ಅಂತ ಬರೀಬಹುದು ನಾವಿಲ್ಲಿ, 30 days ಅಂತ ಬರೀಬಹುದು. You got it. Average stock ಇಲ್ಲೇ ಇರುತ್ತೆ, that is 4 lakh. raw materials ಮಾತ್ರ
Next, stock of raw material consumed is 48 lakh into 365. We are using like that. So first is 30 days raw material conversion period to 30 days anta madidre. Next is work in progress conversion period. Second one is what? Work in progress conversion period. So same formula we are using here. So average stock of work in progress divided by cost of production into number of days in a year. So average work in progress 3 lakh. That is 3 lakh. Work in progress is 3 lakh, and cost of production is 1 crore. Cost of production is I think 1 crore 20 lakh. Cost of production is 1 crore 20 lakh. 3 lakh divided by 1 crore 20 lakh. 1 crore 20 lakh into 365 into 365. Sir, 9.125. 9.12. 9.125. Okay, we'll check out. So that is 9.125. Approximately we can give 9 days. ಎಷ್ಟಂತ ಹೇಳ್ಬೋದು ಇಲ್ಲಿ 9 days ಅಂತ ಇಲ್ಲಿ ಹಾಕ್ಬೋದು ನಾವು. ಸೊ ವರ್ಕಿಂಗ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ ಎಷ್ಟು? ಇಟ್ ಈಸ್ 9 days. Next, we move on to after working progress, which one is finished goods conversion period? So formula, finished goods, average stock of finished goods divided by cost of finished goods ಅಥವಾ cost of goods sold ಅಂತಾನು ಅರ್ಥ ಮಾಡುತ್ತೆ, ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಎರಡು ಒಂದೇ. ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಕಾಸ್ಟ್ ಆಫ್ ಫಿನಿಶ್ಡ್ ಗುಡ್ಸ್ ಬೋತ್ ಆರ್ ಸೇಮ್ ಆಕ್ಚುಲಿ. ಎಷ್ಟಿದೆ ಇಲ್ಲಿ? ಫಿನಿಶ್ಡ್ ಗುಡ್ಸ್ ವ್ಯಾಲ್ಯೂ ಇಸ್ 5 lakh and cost of sales ಅಥವಾ cost of goods sold ಎರಡು ಒಂದೇ ಆಗಿರೋದ್ರೆ 1 crore 50 lakh. So 1 crore 50 lakh. We just 5 lakh divided by 1 crore 50 lakh into 365. 12.16. 12.16. Okay, approximately it is 12 days. ಎಷ್ಟು ಸಿಗುತ್ತೆ ಇದು? 12 days ಆಗುತ್ತೆ. ನೆಕ್ಸ್ಟ್ ಫಿನಿಶ್ಡ್ ಗುಡ್ಸ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಯಾವುದು? ಡೆಟಾರ್ಸ್ ಕನ್ವರ್ಷನ್ ಪೀರಿಯಡ್. ಡೆಟಾರ್ಸ್ ಕನ್ವರ್ಷನ್ period. Data's conversion period, the formula will be like this. Data's conversion period, average data's divided by credit sales into 100. So average data's they given, average data's they have given, data's not particularly, average data's is 48 lakh. Is that right? Yeah. Sorry, 6 lakh. Average data's is how much? 6 lakh. Average data's is 6 lakh divided by credit sales. ಇಲ್ಲಿ ಸೇಲ್ಸ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಅಸ್ಯೂಮ್ಡ್ ಆಲ್ ದ ಸೇಲ್ಸ್ ಆರ್ ಕ್ರೆಡಿಟ್ ಅಂತಾನೆ ಅಸ್ಯೂಮ್ ಮಾಡಬೇಕಾಗುತ್ತೆ. ಸೊ 6 lakh divided by 1 crore, sales is how much? 1 crore 80 lakh ಅಲ್ಲ? 1 crore 80 lakh. 6 lakh divided by 1 crore 80 lakh into 365. How much? No one is calculating. 12.16. Sir, 12 days. 12 days. Yes, this is also same 12 days worth. So approximately 12 days. So this is the one. Okay, so 12 raw material conversion period, we got it 30 days. 30 days bantu namge. Next, working progress is 9 days. This is 12 days. Finished goods is 12 days. And data's conversion, that period is also 12 days bantu namge. So ಮೂರು ಎಷ್ಟು ಬಂತು ನಮಗೆ? 12 days ಅದು ಎರಡು 12 days, ಒಂದು 30 days ಮತ್ತೆ ಒಂದು 9 days. So all the three we got like this actually. Now coming to total this, ಈ ನಾಲ್ಕನ್ನು ಟೋಟಲ್ ಮಾಡಿದ್ರೆ ನಮಗೆ ಗ್ರಾಸ್, first question is A ಅಲ್ಲ? So gross work, operating cycle, gross operating cycle total is how much? 24.
33, 63 days. Is that right? 63. Yes, 63 days. Totally it's gross operating cycle ಎಷ್ಟಾಗುತ್ತೆ ಅದು ಒಂದು ಡ್ರಾ ಮೆಟೀರಿಯಲ್ ಇವೆಲ್ಲ ಕನ್ವರ್ಷನ್ ಆಗಿ ಡೇಟಾಸ್ ದುಡ್ಡು ಬರೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ತಗೊಳುತ್ತೆ ಅಂದ್ರೆ 63 ಡೇಸ್ ಟೈಮ್ ತಗೊಳುತ್ತೆ. ಸೊ ನೆಕ್ಸ್ಟ್ ಈಸ್ ನಾವು ನೆಟ್ವರ್ಕಿಂಗ್ ಇದ್ ಮಾಡ್ಬೇಕು ಅಂತಂದ್ರೆ ಇನ್ನೊಂದು ಬೇಕು. ದಿಸ್ ಇಸ್ ವಿಚ್ ಒನ್ ಯಾವ್ದು ಬೇಕಾದ್ರೆ ಕ್ರೆಡಿಟ್ ಪೇಮೆಂಟ್ ಪೀರಿಯಡ್ ನ ಇದ್ರ ಜೊತೆ ಮೈನಸ್ ಮಾಡ್ಬೇಕು. ಅದ್ರ ಜೊತೆ ಗ್ರಾಸ್ ಆಪರೇಟಿಂಗ್ ನೋಡಿ ಇಲ್ಲಿ ನೆಟ್ ಆಪರೇಟಿಂಗ್ ಸೈಕಲ್ ಅಂದ್ರೆ ಏನಂತ ಹೇಳಿದ್ದೀನಿ ನಾನು, ಗ್ರಾಸ್ ಆಪರೇಟಿಂಗ್ ಸೈಕಲ್ ಮೈನಸ್ ಏನು ಕ್ರೆಡಿಟ್ ಪೇಮೆಂಟ್ ಪೀರಿಯಡ್. ಕ್ರೆಡಿಟ್ ಪೇಮೆಂಟ್ ಪೀರಿಯಡ್ ಏನ್ ಫಾರ್ಮುಲಾ ಹಾಕ್ಬೇಕು, ಆವರೇಜ್ ಕ್ರೆಡಿಟರ್ಸ್ ಡಿವೈಡ್ ಬೈ ಕ್ರೆಡಿಟ್ ಪರ್ಚೇಸಸ್ ಇಂಟು ನಂಬರ್ ಆಫ್ ಡೇಸ್ ಇನ್ ಇಯರ್ ಅಂತ ಕೊಟ್ಟಿದ್ದಾರೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನು ಇದು ಅಂತ ಅಂದ್ರೆ ಇನ್ ದಿಸ್ ಪ್ರಾಬ್ಲಮ್ ಅವರೇ ಡೇಸ್ ನ ಕೊಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ದಿಸ್ ಇಸ್ ದ ಡೇಸ್. ಆವರೇಜ್ ಪೀರಿಯಡ್ ಆಫ್ ಕ್ರೆಡಿಟ್ ಅಲೋಡ್ ಬೈ ಕ್ರೆಡಿಟರ್ಸ್ ಇಸ್ ಹೌ ಮಚ್ 10 days ಅಂತ ಅವರೇ ಹೇಳಿರೋದ್ರಿಂದ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಪುಟ್ 10 days ಅಂತ ಡೈರೆಕ್ಟ್ ಆಗಿ ಇಲ್ಲಿ ಹಾಕ್ಬೋದು. ಅದಕ್ಕೆ ಫಾರ್ಮುಲಾ ಹಾಕೋ ನೆಸೆಸಿಟಿ ಇಲ್ಲ. ಕೊಟ್ಟಿಲ್ಲ ಅಂದ್ರೆ ಫಾರ್ಮುಲಾ ಹಾಕ್ಬೇಕಾಯ್ತು, ಇಲ್ಲಾಂದ್ರೆ ಅದನ್ನೇ ಮಾಡ್ಬೇಕಾಯ್ತು. ಸೊ ದಿಸ್ ಇಸ್ ನೆಟ್ ಆಪರೇಟಿಂಗ್ cycle. Net operating cycle is how much? Minus ಮಾಡಿದ್ರೆ ಎಷ್ಟು ಬರುತ್ತೆ? 53 days. Yes, net operating cycle is how much? 53 days. 53 days is the net operating cycle. Net operating cycle ಎಷ್ಟು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಕ್ವೆಶ್ಚನ್ ಏನ್ ಕೇಳಿದ್ರೆ, ಇಲ್ಲಿ 4 ಕ್ವೆಶ್ಚನ್ಸ್ ಕೇಳಿದ್ದಾರೆ. In this there are 4 questions. One is gross operating cycle, net operating cycle. Next one is number of operating cycle. ಅಂದ್ರೆ ಇನ್ನೇ ಇಯರ್ ಒಂದು ವರ್ಷದಲ್ಲಿ ಎಷ್ಟು ಆಪರೇಟಿಂಗ್ ಸೈಕಲ್ ಆಗುತ್ತೆ ಅಂತ. ಸೊ ಸಿ ಕ್ವೆಶ್ಚನ್ ಇಸ್ ಸಪೋಸ್ ಟು ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ ಎಷ್ಟು ಅಂತ ನೋಡೋಣ. ಸೊ ಹೌ ಮೆನಿ ಡೇಸ್ ಇನ್ ಇಯರ್ ಆಸ್ ಯು ಅಸ್ಯೂಮ್, ಎಷ್ಟು ನಂಬರ್ ಆಫ್ ಡೇಸ್. ಫಾರ್ಮುಲಾ ಏನ್ ಬೇಕು ಅಂದ್ರೆ ನಂಬರ್ ಆಫ್ ಆಪರೇಟಿಂಗ್ಗೆ ನಂಬರ್ ಆಫ್ ಡೇಸ್ ಇನ್ ಎ ಇಯರ್ divided by net operating cycle. Net operating cycle. Net operating cycle period. This is the formula for number of cycle. Number of cycle ಗೆ ಈ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಹೇಳಿ ಈಗ ನಂಬರ್ ಆಫ್ ಡೇಸ್ ಇನ್ ಇಯರ್ ಎಷ್ಟು? ದಟ್ ಇಸ್ 365 divided by 365 divided by 53. 53. Yes, 365 divided by 53. How much it will be? 6.88. This is 53. So 6.88 is there. You can write it 6.88 approximately 7 times ಮಾಡ್ಬೇಕು ಈ ಸೈಕಲ್. ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನೀನು ರಾ ಮೆಟೀರಿಯಲ್ ಇಂದ ಕನ್ವರ್ಟ್ ಮಾಡಿ ನಿನ್ನ ಸೇಲ್ಸ್ ಆಗಿರೋ ದುಡ್ಡು ವಾಪಸ್ ಕಲೆಕ್ಟ್ ಮಾಡಕ್ಕೆ 1 year ಅಲ್ಲಿ 7 ಸೈಕಲ್ ಆಗುತ್ತೆ. ಅಂದ್ರೆ 7 times ಈ ತರ ಪ್ರೋಸೆಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ದಿಸ್ ಇಸ್ ವಾಟ್ ಯು ಕಾಲ್ಡ್ ಇಟ್ ಆಸ್ ಆಪರೇಟಿಂಗ್ ಸೈಕಲ್. ಒನ್ ಮೋರ್ ಕ್ವಶನ್ ದೇ ಆಸ್ಕ್ಡ್ ಇನ್ ದಿಸ್. ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಇದರಲ್ಲಿ. ದ ಕ್ವಶನ್ ಈಸ್ what average working capital required. ಎಷ್ಟು ಬೇಕು ಇದು ನಡೆಸೋಕೆ ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕು, ಆವರೇಜ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಎಷ್ಟು ಅಂತ ಇಲ್ಲಿ ಕೇಳಿರೋದು. ಸೊ ಆವರೇಜ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಬೇಕು ಅಂತಂದ್ರೆ ನಿಮ್ಗೆ ಫಾರ್ಮುಲಾ ಕಾಸ್ಟ್ ಆಫ್ ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟೈಮ್ಸ್ ಆಫ್ ನೆಟ್ ಆಪರೇಟಿಂಗ್ ಸೈಕಲ್. ನಂಬರ್ ಆಫ್ ಟೈಮ್ಸ್ ಆಫ್ ನೆಟ್ ಆಪರೇಟಿಂಗ್ ಸೈಕಲ್ ಎಷ್ಟು ಅಂತ ಹೇಳ್ಬೋದು. ಕಾಸ್ಟ್ ಆಫ್ ಸೇಲ್ಸ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿದೆ ಲೆಕ್ಕದಲ್ಲಿ? ಕಾಸ್ಟ್ ಆಫ್ ಸೇಲ್ಸ್ ವಿಲ್ ಬಿ 1,50 lakh. ಎಷ್ಟಿದೆ ಇದು? 1,50 lakh. 1,50 lakh divided by number of times of NOC. Number of times of 7 times. That is 7 times. That is 7 times. So 1,50 lakh
divided by 7, that is how much? 21,42,000. 21,42,000. 857. 850. 8,071. Okay. ಇಷ್ಟು ವರ್ಕಿಂಗ್ ಕ್ಯಾಪಿಟಲ್ಗೆ ಅವರು ದುಡ್ಡು ಇಟ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಆಲ್ ದಿಸ್ ಆಕ್ಚುಲಿ. ಸೊ ಇಷ್ಟು solution for this problem. So firstly we calculated operating cycle. First gross operating cycle ಈ ನಾಲ್ಕನ್ನು ಆಡ್ ಮಾಡಿ ಮೈನಸ್ ಕ್ರೆಡಿಟರ್ಸ್ ಪೀರಿಯಡ್ ಅವರೇ ಕೊಟ್ಟಿದ್ದಾರೆ, ಅದು ಮೈನಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ನೆಟ್ ಆಪರೇಟಿಂಗ್ ಸೈಕಲ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಅದ್ರ ಜೊತೆಗೆ ಇನ್ನೊಂದು ಕೇಳಿದರೆ ಕ್ವಶನ್, ಏನ್ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ದೇ ಆಸ್ಕ್ಡ್ ಅನದರ್ ಕ್ವಶನ್ ಲೈಕ್ ದಿಸ್, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ ಎಷ್ಟು, ನಂಬರ್ ಆಫ್ ಇಯರ್ಸ್, ಅದನ್ನ ಎರಡನ್ನ ಅವರು ಕೇಳಿದ್ದಾರೆ. ಓಕೆ, ದಟ್ಸ್ ಆಲ್ ಆಕ್ಚುಲಿ. ಆವರೇಜ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಕೇಳಿದ್ದಾರೆ. ಸೊ ಎರಡನ್ನ ನಾವು ಕ್ಯಾಲ್ಕುಲೇಟ್ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ದಟ್ಸ್ ಆಲ್.